ಸಂವಿಧಾನದ ಆರ್ಟಿಕಲ್ 15 and 16 ಈಗ ಉದಾಹರಣೆಗೆ ನಮ್ಮ ಪೊಲಿಟಿಕಲ್ ರಿಸರ್ವೇಷನ್ ಅಸೆಂಬ್ಲಿ, ಪಾರ್ಲಿಮೆಂಟ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಮುನ್ಸಿಪಾಲಿಟಿ, ಕಾರ್ಪೊರೇಷನಲ್ಲಿ SC/STಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀರಿ. ಹಾಗೆ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ಲಿ ಯಾಕೆ ಕೊಡೋದಿಲ್ಲ? ತನ್ನಿ ಅಮೆಂಡ್ಮೆಂಟನ್ನು ಆರ್ಟಿಕಲ್ 15 and 16ಗೆ ಅಲ್ಲಿ ಅಡಿಕ್ವೇಟ್ ಅಂತ ಹೇಳ್ತಾರೆ. ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಮೀನ್ಸ್ ರಿಸರ್ವೇಷನ್ ಹ್ಯಾಸ್ ಟು ಬಿ ಗಿವನ್. ಅಲ್ಲಿ ಏನು ತರಬೇಕು? ದೇರ್ ಶೆಲ್ ಬಿ ಎ ರಿಸರ್ವೇಷನ್ ಫಾರ್ SC and ST ಪ್ರಪೋರ್ಷನೇಟ್ ಟು ದೇರ್ ಪಾಪ್ಯುಲೇಷನ್ ಬೋತ್ ಇನ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಸಂವಿಧಾನಕ್ಕೆ ತಿದ್ದುಪಡಿ ತರಲಿಕ್ಕೆ ಅವಕಾಶ ಇದೆ. ಈ ಕೆಲಸವನ್ನು ಮೋದಿಯವರು ಮತ್ತು BJPನವರು ಮಾಡಬೇಕು. ಸಿದ್ದರಾಮಯ್ಯನವರು ಇದನ್ನು 9th ಶೆಡ್ಯೂಲ್ಗೆ ತರುವಂಥದ್ದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಆಗಬೇಕು. ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ SC, ST, OBCಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾವುದೇ ರಾಜಕೀಯ ನಮ್ಮನ್ನು ಓಟ್ ಹಾಕಿಸ್ಕೊಳ್ತೀರಿ, ಆದರೆ ನಮ್ಮ ಹಕ್ಕುಗಳ ಯಾಕೆ ರಕ್ಷಣೆ ಮಾಡೋದಿಲ್ಲ? ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಾಮಾಜಿಕ ನ್ಯಾಯಕ್ಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾಯಕ ಸಮಾಜದ ಒಬ್ಬ ಮಗನಾಗಿ, ಹಾಗೆ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇರುವಂಥ ಒಬ್ಬ ರಾಜಕಾರಣಿಯಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಇದೇ ವಿಚಾರವಾಗಿ ರಾಜ್ಯದಲ್ಲಿ ಇದು 10ನೇ ಜಿಲ್ಲೆ. ನಾವುಗಳು ಈಗಾಗಲೇ ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಶಿವಮೊಗ್ಗ ಇಷ್ಟೆಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕರ್ತರ ಸಭೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಇದರ ವಿಚಾರವಾಗಿ ನಡೆಸಿದ್ದೇವೆ. ಇವತ್ತು ನಿಮ್ಮ ಜಿಲ್ಲೆಗೆ ಬಂದಿದೆ. ನಾನು ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷಗಳಾಗಿದ್ದಾವೆ. ಸಂವಿಧಾನದ ಆರ್ಟಿಕಲ್ 340 OBC, ಆರ್ಟಿಕಲ್ 341 SC ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಲ್ ಇದ್ದಾರೆ ಅವರು SC. ಆರ್ಟಿಕಲ್ 342 ಪ್ರಕಾರ ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಅವರು ST. ಈ ಮಾನದಂಡಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. 78 ವರ್ಷಗಳಾದರೂ ಸಹ ಅನೇಕರು ಅರ್ಜಿಗಳನ್ನು ಇವತ್ತೂ ಸಹ ನಮ್ಮನ್ನು SC ಮಾಡಿ ST ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ SCಗಳು ರಾಜ್ಯದಲ್ಲಿ 101 ಜಾತಿಗಳು SCಗಳಿದ್ದಾರೆ, 51 ಜಾತಿಗಳು STಗಳಿದ್ದಾರೆ. ರಾಜ್ಯದಲ್ಲಿ SCಗಳು ಸುಮಾರು 17.1% ಇದ್ದಾರೆ, STಗಳು 7% ಇದ್ದಾರೆ. ಸೊ OBCಗಳು 32%ಗೂ ಹೆಚ್ಚಿದ್ದಾರೆ. ನಾವು 19th April 1991 1991ರ ಏಪ್ರಿಲ್ 19ರಿಂದ ನಾಯಕ ಸಮಾಜದ ಪರ್ಯಾಯ ಪದಗಳು STಗೆ ಸೇರಿಸಿದ ಮೇಲೆ ಲೆಸ್ ದೆನ್ 1% ಇದ್ದಂಥ ಪಾಪ್ಯುಲೇಷನ್ 7% ಆಯಿತು ST ರಾಜ್ಯದಲ್ಲಿ. ಈಗ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ 3ನೇ ಸ್ಥಾನದಲ್ಲಿ ಇದ್ದೇವೆ ಇಲ್ಲಿ STಗಳು. ಹಾಗೆ SCಗಳು 1ನೇ ಸ್ಥಾನದಲ್ಲಿದ್ದಾರೆ. ಆದರೆ ಇಷ್ಟೆಲ್ಲ ಇದ್ದರೂ ಸಹ
ನಾವು ಏನೆಲ್ಲ ಪ್ರಯತ್ನ ಮಾಡಿದ್ರೂ ಸಂವಿಧಾನದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ರು ಸಹ ಅದನ್ನು ಪಾಲನೆಗೆ ಬರದೆ ಜಾರಿಗೆ ತರದೆ ನಾನು ಇನ್ನಿತರ ಸ್ನೇಹಿತರು ಬೆಳಗಾಂ ಸೆಷನಲ್ಲಿ 2017-18ರಲ್ಲಿ ಸುಮಾರು 3 ಗಂಟೆಗಳ ಕಾಲ ವಿಧಾನ ಪರಿಷತ್ತನ್ನು ಸ್ಟಾಲ್ ಮಾಡಿದ್ವಿ ಇದೇ ಇಶ್ಯೂನಲ್ಲಿ. ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ 2020-22ರಲ್ಲಿ ಏನು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇತ್ತು, ಆಗ ಈ ಕಾನೂನನ್ನು ಮಾಡಿದ್ರು. ಎಸ್ ಸಿಗಳಿಗೆ 17% ಇನ್ಸ್ಟೆಡ್ ಆಫ್ 15%, ಎಸ್ ಟಿಗಳಿಗೆ 3% ಬದಲು 7%, ಒ ಬಿ ಸಿಗಳಿಗೆ 32%, ಒಟ್ಟು 56%ಅನ್ನು ಮೀಸಲಾತಿ ರಾಜ್ಯದಲ್ಲಿ ಕೊಡಬೇಕು. ಅದಕ್ಕೆ ಕಾನೂನಿನ ಸ್ವರೂಪ ಕೊಟ್ಟು ಒಂದು ಕಾನೂನನ್ನು ಆ್ಯಕ್ಟನ್ನು ಮಾಡಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಕೇಂದ್ರಕ್ಕೆ ಪತ್ರನೂ ಸಹ ಬರೆದರು. ಯಾವಾಗ 2023ರಲ್ಲಿ ನಿಮಗೆ ಆ ಕಾಪಿಯನ್ನು ಕೊಟ್ಟಿದ್ದಾರೆ, 23 ಮಾರ್ಚ್ 2023 ವಂದಿತಾ ಶರ್ಮಾ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿದ್ದಂಥವರು ಪತ್ರ ಬರೀತಾರೆ ಗೃಹ ಕಚೇರಿಗೆ. ಅಜಯ್ ಕುಮಾರ್ ಬಲ್ಲಾ IAS ಆಫೀಸರ್, ಹೋಮ್ ಸೆಕ್ರೆಟರಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ಟು ಇನ್ಕ್ಲೂಡ್ ಕರ್ನಾಟಕ ಆ್ಯಕ್ಟ್ ನಂಬರ್ 1 of 2023, the Karnataka SC and ST reservation of seats in education institutions and of appointments or posts in the services under the State Act 2022. ಸೊ ಇದರಲ್ಲಿ ಆಕೆ ಪತ್ರ ಬರೀತಾರೆ ಚೀಫ್ ಸೆಕ್ರೆಟರಿ. ಇದಾದ ಮೇಲೆ 23 ಮಾರ್ಚ್ 2023 ಅವರು ಪತ್ರ ಬರೀತಾರೆ. ಹಾಗೆ 11 ಮೇ 2023 ವಂದಿತಾ ಶರ್ಮಾ ಅವರಿಗೆ ಕೇಂದ್ರ ಸರ್ಕಾರ ಬರೀತಾರೆ, ಹೋಮ್ ಮಿನಿಸ್ಟ್ರಿಗೆ ಬರಲ್ಲ, ಟ್ರೈಬಲ್ ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೆ ಬರುತ್ತೆ, 9 ಶೆಡ್ಯೂಲ್ಗೆ ಸೇರಿಸೋದು ಅಂತೇಳಿ. 2023ರಿಂದ 2026ರವರೆಗೂ ಕೇಂದ್ರ ಸರ್ಕಾರವೂ ಇದರ ಬಗ್ಗೆ ಗಮನ ಹರಿಸೋದಿಲ್ಲ, ರಾಜ್ಯ ಸರ್ಕಾರವೂ ಇದರ ಬಗ್ಗೆ ಗಮನ ಹರಿಸ್ತಿದೆ. 9 ಶೆಡ್ಯೂಲ್ಗೆ ಸೇರಿಸದೇ ಇರುವಂಥ, ಈಗ ಉದಾಹರಣೆಗೆ ತಮಿಳುನಾಡಲ್ಲಿ ಪಕ್ಕದ ರಾಜ್ಯದಲ್ಲಿ ಅಲ್ಲಿ ರಿಸರ್ವೇಷನ್ 69% ಇದೆ. 9 ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಅದನ್ನು ಇವತ್ತು ಸ್ಟೇ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ಗೂ ಆಗಿಲ್ಲ. ಇದರ ಪರಿಣಾಮ ತಮಿಳುನಾಡು ಇನ್ನಿತರ ರಾಜ್ಯಗಳ ಶೋಷಿತ ವರ್ಗ SC, ST and OBC, they have been enjoying more than 69% of the reservation. ಆದರೆ ಕರ್ನಾಟಕದಲ್ಲಿ ಮೋದಿಯವರು ಬರ್ತಾರೆ ಚುನಾವಣಾ ಸಮಯದಲ್ಲಿ, ಒಂದು ಕಡೆ ಗುಲ್ಬರ್ಗಾಗೆ ಹೋಗ್ತಾರೆ, ಅಲ್ಲಿರುವಂಥ ಕೋಳಿ, ಕೊಕ್ಕರೆ ಕೋಳಿ ಇನ್ನಿತರ ಸಮಾಜದವ್ರನ್ನ STಗೆ ಸೇರಿಸ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೋಗ್ತಾರೆ ಕುರುಬರನ್ನ STಗೆ ಸೇರಿಸ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೋಗ್ತಾರೆ ಗೊಲ್ಲರಗನ್ನ SCಗೆ ಸೇರಿಸ್ತೀವಿ ಅಂತ ಹೇಳ್ತಾರೆ. ನಾನು ಸ್ಪಷ್ಟಪಡಿಸ್ತೇನೆ, ರಿಸರ್ವೇಷನ್ ಯಾರಪ್ಪನ ಸ್ವತ್ತಲ್ಲ. ರಿಸರ್ವೇಷನ್ ಇಟ್ ಈಸ್ ಎ ರೈಟ್. ಯಾರೆಲ್ಲ ಅರ್ಹರಿದ್ದಾರೆ, ಕುರುಬರ ಅರ್ಹರಿದ್ದರೆ ಅವ್ರನ್ನ ಸೇರಿಸಲಿ, ಗೊಲ್ಲರಿದ್ದರೆ ಅದು ಸೇರಿಸಲಿ, ಬೆಸ್ತರಿದ್ದರೆ ಅಥವಾ ಕೋಳಿ ಸಮಾಜದವರಿದ್ದರೆ ಅವರು ಸೇರಿಸಲಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ನಾನು ನಿಮ್ಮ ಮೂಲಕ ಕೇಳ್ತೇನೆ ಮಿಸ್ಟರ್ ಮೋದಿ, ಹೇಳಿಕೆಗಳಿಗೆ ಸೀಮಿತ ಆಗಬೇಡಿ. 2 ಕಂಡೀಷನ್. ಒಂದು, ಕುಲಶಾಸ್ತ್ರ ಅಧ್ಯಯನ ಯಾವುದೇ ಸಮಾಜದಿದ್ದರೂ ಮಾಡಿ.
ಇಮ್ಮಿಡಿಯೇಟ್ ಭಿಕ್ಷೆ ಬೇಡೋದಲ್ಲ, ಇಮ್ಮಿಡಿಯೇಟ್ ಆ ರಿಸರ್ವೇಷನನ್ನು ಕೊಡೋದರ ಜೊತೆಗೆ ಸೇಮ್ ಆರ್ಡ್ರಲ್ಲಿ ಯಾರನ್ನೋ ಎಷ್ಟಿಗೆ ಸೇರಿಸಿದ್ರೆ ಕುರುಬರನ್ನೋ ಗೊಲ್ರನ್ನೋ ಬೆಸ್ತರನ್ನೋ ಮತ್ತೊಬ್ಬರನ್ನೋ ಮಾಡಿಸ್ದೆ ಸೇಮ್ ಡೇ ಅಷ್ಟು ರಿಸರ್ವೇಷನ್ ಜಾಸ್ತಿ ಮಾಡಿಕೊಡಿ. ಅವರು ಸಹ ನಮ್ಮ ಅಣ್ಣ ತಮ್ಮಂದರು, ನಮ್ಮ ಅಕ್ಕ ತಂಗಿಯರು. ವಿ ಹ್ಯಾವ್ ನೋ ರಿಸರ್ವೇಷನ್, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಆದರೆ ಸುಮ್ಮನೆ ಚುನಾವಣೆಗೆ ಸಮಯದಲ್ಲಿ ಮೂಗಿಗೆ ತುಪ್ಪ ಹಚ್ಚುವಂಥದ್ದು. ಸೊ ಆಮೇಲೆ ನಿಮ್ಮ ಪೆಂಡಿಂಗ್ ಇದೆ ನಿಮ್ಮ ಮುಂದೆ 9 ಶೆಡ್ಯೂಲ್ಗೆ ಸೇರಿಸೋದಕ್ಕೆ 3 ವರ್ಷದಿಂದ 2003ರಿಂದ. ಅಷ್ಟೇ ಅಲ್ಲ, ಸುಮಾರು 40 ಲಕ್ಷ ಕೇಂದ್ರ ಸರ್ಕಾರದ ಹುದ್ದೆಗಳು ಇವತ್ತು ವೇಕೆನ್ಸಿ ಇದ್ದಾವೆ. 40 ಲಕ್ಷ ಉದ್ಯೋಗದಲ್ಲಿ ಕನಿಷ್ಠ ಅಂದರೆ 24-25% SC ಮತ್ತು STಗೆ ರಿಸರ್ವ್ ಆಗಬೇಕು ಆಗಿದೆ. ಹಾಗೆ OBCಗಿದೆ, ತುಂಬ್ತಾ ಇಲ್ಲ ಕೇಂದ್ರ ಸರ್ಕಾರ. ನಮ್ಮ ರಾಜ್ಯದಲ್ಲಿ ಯಾವ ಇದು 9 ಶೆಡ್ಯೂಲ್ಗೆ ಸೇರದೇ ಇರುವಂಥ ಕಾರಣದಿಂದ 2020-22 ಆ್ಯಕ್ಟ್ ನಂಬರ್ 1 56% ಏನು ರಿಸರ್ವೇಷನ್ ಇದೆ, STಗೆ 7%, SCಗೆ 17% ಮತ್ತು 32% OBCಗೆ ಏನು ಕೊಟ್ಟಿದ್ದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ರೀತಿಯ ನಿರ್ಲಕ್ಷ್ಯ ಭಾವನೆಯಿಂದ, ಲೂಕ್ವರ್ಮ್ ಆಟಿಟ್ಯೂಡಿಂದ ಇವತ್ತು ಈ ಕಾನೂನನ್ನು ಹೈಕೋರ್ಟು ಮತ್ತು KIT ನಲ್ಲಿ ಕ್ವಾಶ್ ಮಾಡ್ತಾರೆ. ಹೈಕೋರ್ಟ್ನವರು 50% ಮೇಲೆ ನೀವು ರಿಕ್ರೂಟ್ ಮಾಡಬೇಡಿ ಅಂತೇಳಿ ಸ್ಟೇ ಮಾಡಿದ್ದಾರೆ. ಇದರ ಪರಿಣಾಮ ಇವತ್ತು ಕಳೆದ ಅನೇಕ ವರ್ಷಗಳಿಂದ ಬ್ಯಾಕ್ಲಾಗ್ ವೇಕೆನ್ಸೀಸು ರಾಜ್ಯದಲ್ಲಿ ತುಂಬಿಲ್ಲ, ವೇಕೆನ್ಸೀಸನ್ನು ತುಂಬಿಲ್ಲ. ಈಗ ಇತ್ತೀಚೆಗೆ ಒಂದೊಂದು ಯೂನಿವರ್ಸಿಟೀಸನ್ನು 1 ಯೂನಿಟ್ ಅಂತ ಹೇಳಿ ಡಿಪಾರ್ಟ್ಮೆಂಟ್, ಉದಾಹರಣೆಗೆ 32 ಡಿಪಾರ್ಟ್ಮೆಂಟ್ ಅಂದರೆ ಅಲ್ಲಿ SC ಫಸ್ಟು, 3rd ST ಬರ್ತಾರೆ. ಅದನ್ನು ತಡೆಯೋದಕ್ಕೆ ಯೂನಿಟ್ ಅಂತ ಒಂದು ಯೂನಿವರ್ಸಿಟಿ 1 ಯೂನಿಟ್ ಅಂತ ಮಾಡೋದ್ರ ಮೂಲಕ ಒಂದೊಂದು ಡಿಪಾರ್ಟ್ಮೆಂಟಿಗೆ 1 ಅಂದರೆ 32 ಸ್ಥಾನ STಗೆ ಸಿಗುತ್ತೆ ಅಥವಾ SCಗೆ ಅಷ್ಟು ಸಿಗುತ್ತೆ. 3 ಅಂತಂದರೆ 3 ಸಿಗುತ್ತೆ. ಸೊ ಇದರ ಪರಿಣಾಮ ಇವತ್ತು ಸ್ಟೇ ಆಗಿರೋದ್ರಿಂದ 56,000 ಹುದ್ದೆಗಳನ್ನು ಈಗೇನು ತುಂಬ್ತೀವಿ ಅಂತೇಳಿ ಏನು ಹೇಳ್ತಾ ಇದ್ದಾರೆ. 7% ಆದರೆ ನಮಗೆ ಅಂದರೆ STಗಳಿಗೆ 3,750 ಹುದ್ದೆಗಳು ಸಿಗಬೇಕು ರಿಸರ್ವೇಷನ್. ಈಗ ನಿನ್ನೆ ಒಂದು ಕಡೆ ಗವರ್ನರ್ ಮೊನ್ನೆ ಈ ಇಂಟರ್ನಲ್ ರೋಸ್ಟರ್ಗೂ ಅಸೆಂಟ್ ಕೊಡ್ತಾರೆ. 56% ಇರುವಂಥ ರಿಸರ್ವೇಷನ್ ಆ್ಯಕ್ಟ್ಗೂ ಅವರ ಗವರ್ನರ್ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಹೈಕೋರ್ಟು ಮತ್ತು KIT ಇದನ್ನು ಮಾಡಿರೋದನ್ನು ಆ ಸ್ಟೇ ವೇಕೇಟ್ ಮಾಡಿಸ್ಲಿಕ್ಕೆ ಪ್ರಯತ್ನ ನಡೆದಿಲ್ಲ ಸರ್ಕಾರದಿಂದ. ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ SLP ಹಾಕುವಂಥದ್ದಕ್ಕೆ ಅವಕಾಶ ಇತ್ತು, ಅದನ್ನು ಮಾಡಿಲ್ಲ. ಅಥವಾ ಕೇಂದ್ರ ಸರ್ಕಾರವೂ ಸಹ ಇರೋವಂಥದ್ದನ್ನು ಪರಿಗಣನೆ ತೆಗೆದುಕೊಂಡು 9 ಶೆಡ್ಯೂಲ್ಗೆ ಸೇರಿಸಿದ್ರೆ ನಮಗೆ 7%, SCಗಳಿಗೆ 17% ಉಳಿದಿದ್ದರೆ ಈ 56%ಅಲ್ಲಿ ನಮಗೆ 3,750 ಹುದ್ದೆಗಳು ಸಿಗುತ್ತಾ ಇತ್ತು STಗಳಿಗೆ. SCಗಳಿಗೆ ಸುಮಾರು 8,500ಕ್ಕೂ ಹೆಚ್ಚು ಅವರಿಗೆ ಸಿಗ್ತಾ ಇತ್ತು. ಆದರೆ ಇವತ್ತು ಈ ಮೀಸಲಾತಿ 56 ಉಳಿದೇ ಇರುವಂಥ ಕಾರಣದಿಂದ ನಮಗೆ ಎಷ್ಟು ಸಿಗ್ತಾ ಇದೆ ಅಂತಂದರೆ 1,100 ಅಲ್ಲ 1,600 ಆ್ಯಸ್ ಎಗನೆಸ್ಟ್ 3,750 ಸ್ಥಾನಗಳ ಬದಲು 1,600 STಗಳಿಗೆ ಸಿಗುತ್ತೆ. ಸುಮಾರು 2,000ಕ್ಕೂ ಹೆಚ್ಚು ಹುದ್ದೆಗಳು ಇವತ್ತು ನಮಗೆ ನಷ್ಟ ಆಗ್ತಾ ಇದ್ದಾವೆ. ಹಾಗೆ SCಗಳಿಗೂ ಮೋರ್ ದೆನ್ 1,000ಗಿಂತ ಹೆಚ್ಚು ಹುದ್ದೆಗಳು ಇವತ್ತು ನಷ್ಟ ಆಗ್ತಾ ಇದ್ದಾವೆ.
ಇದೊಂದು ಕಡೆ ರಿಸರ್ವೇಷನ್ ಹೀಗಾದರೆ ನೋಡಿ, SCP-TSP ಸೆಕ್ಷನ್ 7 ಸಬ್ ಕ್ಲಾಸ್ ಸಿ, SCP-TSPನಲ್ಲಿ ಇವತ್ತು ಸುಮಾರು 2 ಲಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇರುವಂಥವ್ರು. 2013ರಲ್ಲಿ ಏನು SCP-TSP ಮಾಡಿದ್ರು ಕಾನೂನನ್ನು, ಅದರ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಅಲೋಕೇಶನ್ ಆಗಬೇಕು. 4,35,40,000 ಕೋಟಿ ಬಡ್ಜೆಟ್ ಆಗುತ್ತೆ. ಪ್ಲ್ಯಾನ್ ಸೈಜು 2 ಲಕ್ಷ ಕೋಟಿ. ಅದರಲ್ಲಿ 7% ಅಂತಂದರೆ ಸುಮಾರು 14,000 ಕೋಟಿ STಗೆ ಬರಬೇಕು. SCಗೆ 17% ಅಂದರೆ 35,000 ಕೋಟಿ ಬರಬೇಕು. ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿವರೆಗೂ ಸಹ SCP-TSP ಹಣನ ಗ್ಯಾರಂಟೀಸ್ಗೆ ಬಳಸಿದರೆ ನಂದು ಅಬ್ಜೆಕ್ಷನ್ ಅಲ್ಲ. ಆದರೆ ಇನ್ನು ಮುಂದೇನಾದರೂ ಈ ವರ್ಗದ ಜನರ ಅಭಿವೃದ್ಧಿಗೋಸ್ಕರ ಬಳಸುವಂಥ ಕೆಲಸ ಆಗಬೇಕು. ಈಗ ನೋಡಿ, ಯಾರಿಗೂ ಟ್ರ್ಯಾಕ್ಟರ್ ಸಿಗ್ತಾ ಇಲ್ಲ, ಟಿಲ್ಲರ್ ಸಿಗ್ತಾ ಇಲ್ಲ, ಟ್ಯಾಕ್ಸಿ ಅಥವಾ ಕಾರ್ ಸಿಗ್ತಾ ಇಲ್ಲ, ಜಮೀನು ಸಿಗ್ತಾ ಇಲ್ಲ, ವಿದೇಶಕ್ಕೆ ಹೋಗುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಹೀಗೆ ಎಲ್ಲವನ್ನೂ ಸಹ ತೊಂದರೆ ಆಗ್ತಾ ಇದೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು ನಮ್ಮ ಬದುಕಿನ ಮೇಲೆ SC ST ಮತ್ತು OBCಯ ಜನರ ಬದುಕಿನ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ಇವತ್ತು ಚೆಲ್ಲಾಟ ಆಡ್ತಾ ಇದ್ದಾರೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇವರು ನಮ್ಮ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥದ್ದು ಇವತ್ತು ಒಂದು ರೀತಿ ಸಮಾಧಿ ಮಾಡುವಂಥ ಸ್ಥಿತಿಗೆ ನಿರ್ಮಾಣವಾಗಿದೆ. ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ದಯಮಾಡಿ ಇಮಿಡಿಯೇಟ್ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಆಲ್ ಪಾರ್ಟಿ ಡೆಲಿಗೇಷನನ್ನು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಬೇಕು. 22 ಆ್ಯಕ್ಟ್ ಇದೆ, 56% ರಿಸರ್ವೇಷನ್ SC ST OBCಗೆ ಮಾಡಿರುವಂಥದ್ದು. ಇದನ್ನು 9th ಶೆಡ್ಯೂಲ್ಗೆ ಹೇಗೆ ತಮಿಳುನಾಡಿನ ರಿಸರ್ವೇಷನ್ ಆ್ಯಕ್ಟನ್ನು 9th ಶೆಡ್ಯೂಲ್ಗೆ ಸೇರಿಸಿದ್ದಾರೋ, ಹಾಗೆ 9th ಶೆಡ್ಯೂಲ್ಗೆ ಈ ರಿಸರ್ವೇಷನ್ ಕರ್ನಾಟಕದ 56% ರಿಸರ್ವೇಷನನ್ನು 9th ಶೆಡ್ಯೂಲ್ಗೆ ಸೇರಿಸುವಂಥದ್ದಕ್ಕೆ ನಿಮ್ಮ ಹೋರಾಟ ಆಗಬೇಕು. ನಿಮ್ಮ ಡೆಲಿಗೇಷನ್ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಬೇಕು. ನಾವು ರೆಸಲ್ಯೂಷನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನೋಡಿ, ನಮ್ಮ ಮೇಲೆ ಆಗುವಂಥದ್ದು, ಈಗ ಉದ್ಯೋಗಗಳು ಕಳ್ಕೊಳ್ತಾ ಇದ್ದೀವಿ. 2,500 ಉದ್ಯೋಗ ಕಡಿಮೆ ಆಗ್ತಾ ಇದೆ. ನಾಳೆ ಬೆಳಗ್ಗೆ 1000 ಮೆಡಿಕಲ್ ಸೀಟ್ಸ್ ಇದ್ದರೆ 3% ಅಂದರೆ ಎಷ್ಟು? 30 ಆಯಿತು. 7 ಅಂತ ಅಂದರೆ 70 ಆಯಿತು. ಹಾಗೆ ಇಂಜಿನಿಯರಿಂಗ್ ಇರ್ಬೋದು, ಲಾ ಇರ್ಬೋದು, ನರ್ಸಿಂಗ್ ಇರ್ಬೋದು, ಈ ರೀತಿ ಎಲ್ಲ ಕಡೆಯೂ ಸಹ ನಮಗೆ ನಮ್ಮ ಬದುಕಿನ ಮೇಲೆ ತೊಂದರೆ ಆಗುತ್ತೆ. ದಯಮಾಡಿ ಈ ವರ್ಗವನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಳ್ಳೋಕೆ ಹೋಗಬೇಡಿ. 2-3 ಪಕ್ಷಗಳು ಕೂಡಲೇ ಇದನ್ನು ಡೆಲಿಗೇಷನನ್ನು ತೆಗೆದುಕೊಂಡು ಹೋಗಿ ಇದು 9th ಶೆಡ್ಯೂಲ್ಗೆ ಸೇರಿಸುವಂಥ ಒತ್ತಾಯವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾಡಬೇಕು. ಅಷ್ಟೇ ಅಲ್ಲ, ಸಂವಿಧಾನದ ಆರ್ಟಿಕಲ್ 15 and 16, ನಾನು ಪಾರ್ಲಿಮೆಂಟಲ್ಲಿದ್ದಾಗ 10% ರಿಸರ್ವೇಷನ್ ಅಪ್ಪರ್ ಕ್ಲಾಸ್ಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆರ್ಟಿಕಲ್ 342A, ಅದರ ಮೇಲೆ ನಾನೇ ಆ ಬಿಲ್ ಮೇಲೆ ಕಾಂಗ್ರೆಸ್ಸಿನ ಪರವಾಗಿ ಮಾತನಾಡಿದ್ದೆ. ಅವರಿಗೆ ತರಾತುರಿನಲ್ಲಿ ಅವರಿರುವಂಥದ್ದು ದೇಶದಲ್ಲಿ ಕೇವಲ 7.5% ಎಕನಾಮಿಕಲಿ ವೀಕರ್ ಸೆಕ್ಷನ್ನ ಭೂಮಿಯಾರ್ಸ್, ಕಾಯಸ್ಥಾಸ್, ರಜಪೂಟ್ಸ್, ಬ್ರಾಹ್ಮಿನ್ಸ್. ಇದು ನಾನು ಹೇಳ್ತಾ ಇಲ್ಲ, ಇಂದಿರಾ ಸಹಾನಿ ಕೇಸಲ್ಲಿ ಸುಪ್ರೀಂ ಕೋರ್ಟಿನ 9 ಜನ ಜಡ್ಜಸ್ ಹೇಳ್ತಾರೆ. ಅವರಿಗೆ ತರಾತುರಿನಲ್ಲಿ ನೀವು 10% ಕೊಡ್ತೀರಿ, ಮತ್ತೆ ಉಳಿದ 50% ಜನರಲ್ ಮೆರಿಟಲ್ಲಿ ಅವರು ಕೊಡ್ತೀರಿ ಅಂತ ಹೇಳಿದ್ರೆ ಈ ದೇಶದ ಮೂಲ ನಿವಾಸಿಗಳು SCಗಳು ಮತ್ತು STಗಳು ಎಷ್ಟು ದಿವಸ ಸ್ವಾಮಿ ನಾವು ತಾಳ್ಮೆಯಿಂದ ಕಾಯಬೇಕು? ಸಂವಿಧಾನದ ಆರ್ಟಿಕಲ್ 15 and 16, ಈಗ ಉದಾಹರಣೆಗೆ ನಮ್ಮ ಪೊಲಿಟಿಕಲ್ ರಿಸರ್ವೇಷನ್, ಅಸೆಂಬ್ಲಿ, ಪಾರ್ಲಿಮೆಂಟ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಮುನ್ಸಿಪಾಲಿಟಿ, ಕಾರ್ಪೊರೇಷನಲ್ಲಿ SC STಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀರಿ. ಹಾಗೆ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ಲಿ ಯಾಕೆ ಕೊಡೋದಿಲ್ಲ? ತನ್ನಿ ಅಮೆಂಡ್ಮೆಂಟನ್ನು ಆರ್ಟಿಕಲ್ 15 and 16ಗೆ, ಅಲ್ಲಿ ಅಡಿಕ್ವೇಟ್ ಅಂತ ಹೇಳ್ತಾರೆ. Adequate representation means reservation has to be given. ಅಲ್ಲಿ ಏನು ತರಬೇಕು?
there shall be a reservation for SC and ST proportionate to their population, both in education and employment ಅಂತ ಹೇಳಿ ಸಂವಿಧಾನಕ್ಕೆ ತಿದ್ದುಪಡಿ ತರಲಿಕ್ಕೆ ಅವಕಾಶ ಇದೆ. ಈ ಕೆಲಸವನ್ನು ಮೋದಿಯವರು ಮತ್ತು BJPನವರು ಮಾಡಬೇಕು. ಸಿದ್ದರಾಮಯ್ಯನವರು ಇದನ್ನು 9 ಶೆಡ್ಯೂಲ್ಗೆ ತರುವಂಥದ್ದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಆಗಬೇಕು. ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ SC ST OBCಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ ಯಾವುದೇ ರಾಜಕೀಯ ನಮ್ಮನ್ನು ಓಟ್ ಹಾಕಿಸ್ಕೊಳ್ತೀರಿ, ಆದರೆ ನಮ್ಮ ಹಕ್ಕುಗಳ ಯಾಕೆ ರಕ್ಷಣೆ ಮಾಡೋದಿಲ್ಲ? ನಾನು ನಿಮ್ಮ ಮೂಲಕ ಕೇಳ್ತೇನೆ, ಅಲ್ರಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಿರ ಯಾರು MLAಗಳು MLCಗಳು MP ಗಳಿದ್ದಾರಲ್ಲ, ಮೋರ್ ಪರ್ಟಿಕ್ಯುಲರ್ಲಿ ನಮಗೆ ಇಷ್ಟನೇ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ತಿಂದಾಕ್ತಾರೆ, ಕೇಳೋದಿಲ್ಲ. SCP TSP ಹಣ ಡೈವರ್ಟ್ ಆಗುತ್ತೆ, ಕೇಳೋದಿಲ್ಲ. ರಿಕ್ರೂಟ್ಮೆಂಟ್ ಎಲ್ಲ ಅನ್ಯಾಯ ಆಗ್ತಾ ಇದೆ, ಕೇಳೋದಿಲ್ಲ. ಅರೆ ಸ್ವಾಮಿ, ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು ಈ ವರ್ಗದನ್ನು ಪ್ರತಿನಿಧಿಸಬೇಕು ಅಂತೇಳಿ ಬಾಯ್ ಬಿಡ್ರಿ. SC ಆಗಲಿ ST ಆಗಲಿ OBCಗಳಾಗಲಿ ಮತ್ತು ಜನರಲ್ವರೆಗೂ ಅವ್ರಿಗೂ ಓಟ್ ಹಾಕಿದ್ದೀವಲ್ಲ ಈ ಮಹಾರಾಜರಿಗೆ. ಅಲ್ಲಪ್ಪ ಮಹಾರಾಜ, ನಿಮ್ಮ ಮುತ್ತಾತ ಇಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟಂಥವ್ರು, ನಾಲ್ಮಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಒತ್ತು ಕೊಟ್ಟಂಥವ್ರು. ಏನಾಗಿದೆಯಪ್ಪ ನಿನಗೆ? ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಿ ಈ 2022ರ ಈ ಒಂದು ರಿಸರ್ವೇಷನ್ 56% ಆ್ಯಕ್ಟನ್ನು ಸಂವಿಧಾನ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಬೇಕಲ್ಲ ಮಿಸ್ಟರ್ ಒಡೆಯರ್. ಹಾಗೆ ಮಿಸ್ಟರ್ ಮಹದೇವಪ್ಪನವರ ಮಗ ಸುನಿಲ್ ಬೋಸ್, ಅವರು ಸುಭಾಷ್ ಚಂದ್ರ ಬೋಸ್ರ ಥರ ಬೋಸ್ ಅಂತ ಇಟ್ಕೊಂಡಿದ್ದಾರೆ. ಬಾಯಿ ಬಿಡ್ರಿ. 28 ಜನ MP ಗಳಿದ್ದಾರಲ್ಲ, ಏನಾಗಿದೆ ನಿಮಗೆ? 300 ಜನ ಶಾಸಕರಿದ್ದೀರಲ್ಲ, 224 ಜನ MLAಗಳು, 75 ಜನ MLCಗಳು, ಮಂತ್ರಿಗಳಾಗಿದ್ದೀರಿ. ಏನ್ರಿ ಆಗಿದೆ? ನೀವು ಈ ವರ್ಗವನ್ನು ಓಟ್ ಹಾಕಿಸ್ಕೊಳ್ತೀರಿ, ಈ ವರ್ಗದ ರಿಸರ್ವೇಷನ್ಸನ್ನು ರೆಪ್ರೆಸೆಂಟ್ ಮಾಡ್ತೀರಿ. ನಾನು ನಿಮ್ಮ ಮೂಲಕ ಕೇಳ್ತೀನಿ, ಈ ಜಿಲ್ಲೆಯ ಜಿಲ್ಲಾ ಮಂತ್ರಿ ಮಿಸ್ಟರ್ ಮಹದೇವಪ್ಪ, ಅಧಿಕಾರ ಬೇಕಾದರೆ ದಲಿತರು ಅಂತ ಹೇಳ್ತಾರೆ, ಆದರೆ ಈ ದಲಿತ ವರ್ಗಕ್ಕೆ ಆಗುವಂಥ ಅನ್ಯಾಯದ ವಿರುದ್ಧ ಯಾಕೆ ಧ್ವನಿ ಎತ್ತಾ ಇಲ್ಲ? ದಯಮಾಡಿ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗೋಡಿ. ನಾನು ರಾಜಕಾರಣಿಯಾಗಿ ಪಾರ್ಟಿ ಫೋರಮಲ್ಲಿ ಏನು ಹೇಳಬೇಕೋ ಹೇಳಿದ್ದೇನೆ, ಪತ್ರಗಳನ್ನು ಬರೆದಿದ್ದೇನೆ. ಆದರೆ ಈ ವರ್ಗದ ಜನ ಇವತ್ತು ಉಳಿಲಿಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಕೇವಲ ಯಕ್ಷ ಪ್ರಶ್ನೆ ಆಗುತ್ತೆ. ಸೊ ಇವರಿಬ್ಬರು ನಾಟಕ ಆಡ್ತಾ ಇದ್ದಾರೆ, ಇಲ್ಲೂ ಇವರು ಆಡ್ತಾ ಇದ್ದಾರೆ, ಅವರು ನಾಟಕ ಆಡ್ತಾರೆ. ದಯಮಾಡಿ ಇನ್ನು ಸಾಕು, ನಾಟಕ ನಿಲ್ಲಿಸಿ ಕೂಡಲೇ ನಮ್ಮ ಹಕ್ಕುಗಳ ರಕ್ಷಣೆ ಮಾಡುವಂಥ ರೀತಿಯಲ್ಲಿ ಇವರು ನಡ್ಕೋಬೇಕು. ಇಲ್ಲ ಅಂತಂದರೆ ಈ ವರ್ಗದ ಜನ SCಗಳಿರ್ಬೋದು, STಗಳಿರ್ಬೋದು, OBCಗಳಿರ್ಬೋದು, ನಾನು ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ, ಈ ವರ್ಗದ ಜನರಲ್ಲಿ ತಾಳ್ಮೆಯನ್ನು ಬಿಡಿ. ಯಾರು ನಮ್ಮ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ ಸಿದ್ಧರಿದ್ದಾರೋ ಅವರಿಗೆ ನಾವು ಒಟ್ಟಾಗಿ ಅವರ ಜೊತೆಯಲ್ಲಿ ನಿಲ್ಲೋಣ. ಯಾರು ನಮ್ಮನ್ನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಬಯಸ್ತಾರೋ ಅವರನ್ನು ಬುದ್ಧಿ ಕಲಿಸುವಂಥ ದಿನಮಾನಗಳು ಬರಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ.